ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಂತವರೆಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಂತರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭಾವಪ್ರಚಾರದ ಎಲ್ಲ ಭಕ್ತವೃಂದಕ್ಕೂ ಹಾಗೂ ಕಳೆದ ಸುಮಾರು 2-2.5 ಗಂಟೆಗಳ ಕಾಲ ನಿರಂತರವಾಗಿ ಅಭ್ಯಾಸ ಇಲ್ಲದೆ ಹೋದರೂ ನೆಲದ ಮೇಲೆ ಕೂತಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಇವತ್ತಿನ ಮೊದಲನೇ ಪಾಠ ನನಗೆ, 2ನೇ ಪಾಠ ನಿಮಗೆ. ಫೈನ್. ಮೊದಲನೇ ಪಾಠ ನಾನೇನು ಕಲ್ತಿದ್ದೀನಿ ಗೊತ್ತಾ? ಕರೆಂಟ್ ಹೋದ ತಕ್ಷಣ ಭಾಷಣ ಮುಗಿಸ್ಬೇಕು ಅಂತ. ಇಬ್ಬರೂ ಸ್ವಾಮೀಜಿಗಳು ಅದನ್ನ ಮಾರ್ಗ ಹಾಕಿಕೊಟ್ಟಿದ್ದೀರಾ. ಹೀಗಾಗಿ ವೇಗವಾಗಿ ಮುಂದಿನ ಬಾರಿ ಕರೆಂಟ್ ಹೋಗೋಕ್ಕಿಂತ ಮುಂಚೆ ನನ್ನ ಮಾತನ್ನು ಮುಗಿಸ್ತೀನಿ. ಅಷ್ಟಂತೂ ನಾನು ಭರವಸೆ ಕೊಡಬಲ್ಲೆ. ಕರೆಂಟ್ ಹೋದ್ಮೇಲೆ ಮಾತು ಮುಗಿಸಿ ಅಂತ. 2ನೇದು, ಇದು ನಾನು ಹೆಂಗ್ ಪಾಠ ಕಲಿಬೇಕು ನೋಡಿ. ಬದುಕಿನಲ್ಲಿ ಪಾಠ ಎದುರೆದುರಿಗೆ ನಡೀತಿರತ್ತೆ. ನಾವು ಪಾಠ ಕಲೀಲಿಕ್ಕೆ ಮತ್ತೊಬ್ಬ ಮೇಷ್ಟ್ರನ್ನ ಕರ್ಕೊಂಡ್ ಬರ್ಬೇಕಾಗ್ಲಿಲ್ಲ. 2ನೇದೊಂದು ಪಾಠ ಇದೆ. ನೀವು ಕಲಿಬೇಕಾಗಿರೋದು ಏನು ಅಂತಂದ್ರೆ, ಅತ್ಯಂತ ಶ್ರೇಷ್ಠವಾದ ವಿಚಾರ ಸಿಗತ್ತೆ ಅಂತ ಆದ್ರೆ, ಅತ್ಯಂತ ಶ್ರೇಷ್ಠವಾದ ವಸ್ತು ಸಿಗತ್ತೆ ಅಂತ ಆದ್ರೆ, ಯಾವುದಕ್ಕೆ ಬೆಲೆ ಕಟ್ಟಲಾಗದ್ದೋ ಅಂತದ್ ಸಿಗತ್ತೆ ಅಂತ ಆದ್ರೆ, ನಮ್ಮ ಅಹಂಕಾರವನ್ನ ಬಿಟ್ಟು ನೆಲದ ಮೇಲೆ ಕೂತ್ಕೊಳ್ಳಿಕ್ಕೂ ಸಿದ್ಧವಾಗಬೇಕು. ಎಷ್ಟು ಚೆನ್ನಾಗಿ ಕೂತಿದ್ದೀರಪ್ಪ ನೀವು, ಏನ್ ಅದ್ಭುತ. ಎಲ್ರಿಗೂ ಬಹಳ ಖುಷಿಯಾಗಿರೋದು ಅದಕ್ಕೆ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ. ಅಂದ್ರೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಮೂಡ್ಲಿಕ್ಕೆ ಕಾರಣ ಅಂತ. ಈ ಪಾಠಗಳು ಬದುಕಿನಲ್ಲಿ ಹೀಗೆ ಕಟ್ಟಿಕೊಡ್ತವೆ. ಇವತ್ತು ಸ್ವಾಮೀಜಿ, ಇಬ್ರು ಸ್ವಾಮೀಜಿಯವರು ಸುಂದರವಾಗಿ ಕೆಲವು ಸಂಗತಿಗಳನ್ನು ಕಟ್ಟಿಕೊಟ್ರು. ಬೋಧಮಯಾನಂದಜಿಯವರು ದೈಹಿಕ ಆರೋಗ್ಯದ ಕುರಿತಂತೆ ಮಾತನಾಡುವಾಗ ಅಲ್ಲಿಗೆ ನಿಲ್ಲಿಸಿದ್ರು. ಇನ್ನು 2 ಸಂಗತಿಗಳನ್ನು ಅವ್ರು ಹೇಳೋದು ಬಾಕಿ ಇತ್ತು. ಇನ್ನು ನಿರ್ಭಯಾನಂದಜಿಯವರು ಮಾನಸಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ, ಬೌದ್ಧಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಈ ಚಿಂತನೆಗಳ ಕಡೆ ಗಮನ ಕೊಡ್ಲಿಕ್ಕೆ ಹೇಳಿದ್ರು. ವಾಸ್ತವವಾಗಿ 3 ಕಡೆ ಗಮನ ಕೊಟ್ರೆ ತರುಣರ ಬದುಕು ಮುಗೀತು. 3 ಚೆನ್ನಾಗಿ ಇಟ್ಕೋಬೇಕು. ಮೊದಲನೇದು ದೈಹಿಕ ಶಕ್ತಿ. ದೇಹವೇ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇನ್ನೆಲ್ಲ ಇದ್ದು ಏನು ಉಪಯೋಗ? ಹಾಗಂತ ಹಂಗಿದ್ದವರು ಸರಿ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಸ್ಟೀಫನ್ ಹಾಕಿಂಗ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ. ಹೇಗಿದ್ದ ಗೊತ್ತೇ ಇದು? ನೀವು ಹೇಳಿದ್ರೆ ಆಶ್ಚರ್ಯ ಆಗ್ತೀರಾ. ಸ್ಟೀಫನ್ ಹಾಕಿಂಗ್ ಹೆಂಗಿದ್ದ? ನಾನು ಹೇಳಿದ ಮಾತನ್ನ ಯಾರ್ಯಾರು ಇಲ್ಲೇ ಒಪ್ಪಿಕೊಳ್ತಾರೋ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳಿದ ಮಾತನ್ನ ಯಾರ್ಯಾರು ಇಲ್ಲೇ ಒಪ್ಪಿಕೊಳ್ತಾರೋ ಅವ್ರು ಪರಮ ದಡ್ರು ಅಂತ. ಯಾರು ಮನೆಗೆ ಹೋಗಿ ನಮ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಒಂದು ಗೂಗಲ್ ಸರ್ಚ್ ಅಲ್ಲಿ ಮಾಡಬಾರದೆಲ್ಲ ಮಾಡ್ತಿರ್ತೀವಲ್ಲ, ಅದ್ರ ಬದಲು ಅದನ್ನ ಪಕ್ಕಕ್ಕಿಟ್ಟು ಸ್ಟೀಫನ್ ಹಾಕಿಂಗ್ ಅಂತ ಇವತ್ತು ಹಾಕಿ ಅವನ್ ಲೈಫ್ ಯಾರು ಓದ್ತಾರೋ ಅವ್ರು ಬುದ್ಧಿವಂತರು ಅಂತ ಅರ್ಥ ಅಂತ. ಬುದ್ಧಿವಂತಿಕೆ ಹಿಂಗ ಅಳಿಯಲ್ಪಡೋದು. ಹೇಳಿದ ಮಾತ್ರಕ್ಕೆ ಒಪ್ಪಿಕೊಳ್ಳೋರ್ನಲ್ಲ, ಅವರೆಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳೇನಲ್ಲ. ಹೇಳಿದ ಮಾತನ್ನು ಕೇಳಬೇಕು, ಅದರಿಂದ ಪ್ರೇರಣೆ ತಗೋಬೇಕು, ಮನೆಗೆ ಹೋಗಿ ಅದರ ಮೇಲೆ ವರ್ಕ್ ಮಾಡ್ಬೇಕು. ಅವನು ಬುದ್ಧಿವಂತ. ಇವತ್ತು ಸ್ವಾಮೀಜಿ ಹೇಳಿದ್ರು, ವಿವೇಕಾನಂದರನ್ನ ಒಳಗ್ ತೆಗೆದುಕೊಂಡ್ರೆ ಅದ್ಭುತವಾಗಿರುವ ಶಕ್ತಿ ನಮ್ದಾಗತ್ತೆ. ಹೌದಾ? ನಮ್ಮಲ್ಲಿ ಬಹುತೇಕರು ಒಪ್ಕೊಂಡಿದೀವಿ. ಒಪ್ಕೊಂಡಿರೋರು ಹೆಂಗೆ ಕುತ್ತಿಗೆ ಅಲ್ಲಾಡಿಸ್ತಿದ್ದಾರೆ ಅಂದ್ರೆ, ಹೌದು ಸರ್, ನಾನು ಯಾವತ್ತೂ ತಗೊಳಕ್ ಹೋಗಲ್ಲ ಅದಕ್ಕೆ ಅಂತ. ಆದ್ರೆ ಕೆಲವರು ಮಾತ್ರ ಸಮರ್ಥರು, ಬುದ್ಧಿವಂತರು ಹೆಂಗಿರ್ತಾರೆ ಅಂದ್ರೆ, ಸ್ವಾಮೀಜಿ ಹೇಳಿದ್ದಾರೆ, ಟೆಸ್ಟ್ ಮಾಡೇ ಬಿಡ್ತೀನಿ ಇವತ್ತು. 15 ದಿನಗಳ ಕಾಲ ಪ್ರತಿನಿತ್ಯ 15 ನಿಮಿಷ ವಿವೇಕಾನಂದರನ್ನು ಓದ್ತೀನಿ. 15 ದಿನಗಳ ನಂತರ ನನ್ನೊಳಗೆ ಬದಲಾವಣೆ ಬಂದಿದ್ಯೋ ಇಲ್ಲೋ ಅಂತ ಚೆಕ್ ಮಾಡಿ ಸುಮೇಧಾನಂದಜಿಯವರ ಹತ್ರ ಹೋಗ್ಬಿಟ್ಟು, ಸ್ವಾಮೀಜಿ ಅವತ್ತು ಹೇಳಿದ್ ನಿಜ, ಅವತ್ತು ಹೇಳಿದ್ ಸುಳ್ಳು ಅನ್ನೋದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಏನ್ ಚಾಲೆಂಜ್ ಇದು? ಸಿದ್ಧ ಇದ್ದೀರಾ ಯಾರಾದ್ರೂ ತಗೊಳಕ್ಕೆ ಚಾಲೆಂಜು? ಬೇಡ ಬಿಡಿ ಸರ್, ಅಷ್ಟೆಲ್ಲ ಸೀರಿಯಸ್ ಯಾಕೆ ಅಂತ ನಮ್ಮಲ್ಲಿ ಅನೇಕರಾಗ್ಲೇ ರಿಟೈರ್ ಆಗ್ಬಿಟ್ಟಿದೀವಿ, ಮುಗಿದೋಗಿದೆ. ನಾನು ಅದಕ್ಕೆ ಸ್ವಾಮೀಜಿ ಹೇಳುವಾಗ ಯೋಚನೆ ಮಾಡ್ತಿದ್ದೆ, ಒಬ್ಬೊಬ್ಬನೇ ಕೂತ್ಕೊಂಡಲ್ಲಿ 18ರಿಂದ 30 ಅದ್ಭುತವಾಗಿರುವಂತ ವಯಸ್ಸು, ಯೌವನ ಅಂದ್ರೆ ಹಂಗೆ ಅಂತ. ಆದ್ರೆ ಇನ್ನು 20 ದಾಟದ ನಾವೆಲ್ಲ ಹೆಂಗಿದ್ದೀವಿ ಅಂತಂದ್ರೆ, ಇನ್ನು 20 ದಾಟದ ನಾವುಗಳು ಅಕಸ್ಮಾತ್ ನಾಳೆ ಬೆಳಗ್ಗೆ ಸಾಯೋ ಸ್ಥಿತಿ ಬಂದ್ರೆ, ಹೋಗೇ ಬಿಡೋಣಪ್ಪ, ಯಾಕೆ ಬೇಕು ಈ ಬದುಕಿನ ಟೆನ್ಷನ್ ಅಂತ. ಯಾವತ್ತಾದ್ರೂ ಒಂದು ದಿನ ಸಿಂಹಾವಲೋಕನ ಮಾಡಿ ನನ್ನ ಬದುಕಿನಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತ ಗಮನಿಸಿದೀವ? ಇವತ್ತು ವಾಪಸ್ ಮನೆಗೆ ಹೋಗಿ ಒಂದು ಪುಟ್ಟ ಕೆಲಸ ಕೊಡ್ತೀನಿ. ಇವತ್ತಿನ ಭಾಷಣದ ನಂತರ, ಇವತ್ತಿನ ಕಾರ್ಯಕ್ರಮದ ನಂತರ ಏನ್ ಮಾಡಬೇಕು ಅಂತ ಮನೆಗೆ ಹೋದ ನಂತರ ನಿಮ್ ನೋಟ್ಬುಕ್ ತೆಗೆದುಕೊಳ್ಳಿ. ಡೈರಿ ಬರೆಯೋ ಅಭ್ಯಾಸ ಇದ್ರೆ ವೆರಿ ಗುಡ್, ನಿಮ್ ಡೈರಿ ತೆಗೆದುಕೊಳ್ಳಿ. ಇವತ್ತು ನಿಮ್ಗೆ 20 ವರ್ಷವೋ 21 ವರ್ಷವೋ 18 ವರ್ಷವೋ ಏನೋ ಆಗಿದೆ. ಈ 19 ವರ್ಷದಲ್ಲಿ ನಾನು ಏನೇನ್ ಮಾಡಿದ್ದೀನಿ ಅಂತ ಪಟ್ಟಿ ಮಾಡಿ. ಅದ್ಭುತವಾಗಿರೋದು, ಯಾವುದನ್ನ ಕೇಳಿದ ಮೇಲೆ ಸಮಾಜ ಖುಷಿ ಪಡುತ್ತೋ ಅಂತ ಏನೇನ್ ಕೆಲಸ ಮಾಡಿದ್ದೀನಿ ಅಂತ ಪಟ್ಟಿ ಮಾಡ್ಲಿಕ್ಕೆ ಕೂತ್ಕೊಳ್ಳಿ. ನಾನು ಚಾಲೆಂಜ್ ಮಾಡ್ತೀನಿ, ರಾತ್ರಿ ಇಡೀ ನಿದ್ದೆ ಕಳೆದು ಪಟ್ಟಿ ಮಾಡ್ಲಿಕ್ಕೆ ಕೂತ್ರು 4 ಸಂಗತಿಯನ್ನ ಪಟ್ಟಿ ಮಾಡ್ಲಿಕ್ಕಾಗಲ್ಲ. 4 ಸಂಗತಿ. 19 ವರ್ಷ ಕಳೆದೇ ಹೋಯ್ತು, 20 ವರ್ಷ ಆಗೇ ಹೋಯ್ತು.
60 ವರ್ಷ ಆವರೇಜ್ ಲೈಫ್ ಅಂತ ಹಿಡಿಯೋದಾದ್ರೆ ಇನ್ 40 ವರ್ಷ ಅಷ್ಟೇ ಬಾಕಿ, ಮತ್ತೇನ್ ಬದುಕು? ನನ್ನಂತೆ ನಿಮ್ಮಂತೆ ಹುಳುಗಳಂತೆ ಬದುಕಿರುವಂತವ್ರು ಕೋಟ್ಯಂತರ ಜನ ಇದ್ದಾರೆ. ಆದ್ರೆ ಒಂದು ಸ್ಪೆಷಲ್ ಆಗಿರೋದೇನಾದ್ರೂ ಮಾಡ್ಬೇಕಲ್ಲ. ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಒಬ್ಬ ದಾರ್ಶನಿಕನ ಒಂದು ಸೆಂಟೆನ್ಸ್ ಇತ್ತು, ಸೇಯಿಂಗ್ ಇತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಹೆಣ್ಮಕ್ಳು ಕೂತಿದ್ದೀರಾ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ನಾನು ಹೇಳೋ ಮಾತನ್ನ. ನನಗೆ ಆವತ್ತು ತಲೆಗೆ ಹೋಗಿರೋ ಮಾತು ಇವತ್ತಿಗೂ ಅದರಿಂದ ಆಚೆ ಬರ್ಲಿಕ್ಕೆ ಆಗ್ತಿಲ್ಲ. ಅವನೇನ್ ಹೇಳ್ತಾನೆ ಗೊತ್ತಾ? ನಾವು ಹೆಜ್ಜೆ ಊರಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ಹೆಜ್ಜೆ ಊರಿದ್ರೆ ಅದ್ ಎಷ್ಟು ಬಲವಾಗಿರ್ಬೇಕು ಅಂದ್ರೆ ಮರಳಿನ ಮೇಲೆ ಊರಿ ಬಿಟ್ಟ ಹೆಜ್ಜೆಯೂ ಕೂಡ 100 ವರ್ಷಗಳ ಕಾಲ ಗುರುತಿಟ್ಕೊಂಡಿರ್ಬೇಕು ಅಂತ. ಏನ್ ಮಾತಪ್ಪ! ಮರಳಿನ ಮೇಲೆ ಹೆಜ್ಜೆ ಊರಿದ್ರು 100 ವರ್ಷಗಳ ಕಾಲ ಗುರುತಿರ್ಬೇಕಂತೆ. ಹಾಗಿದ್ಮೇಲೆ ನೆಲದ ಮೇಲೆ ಊರಿದ ಹೆಜ್ಜೆ ಹೆಂಗಿರ್ಬೇಕು? ಈಗ ಯೋಚನೆ ಮಾಡಿ, 20 ವರ್ಷಗಳಲ್ಲಿ ಏನಾಗಿದೆ? ಏನೂ ಆಗಲಿಲ್ಲ. ಇನ್ 40 ವರ್ಷಗಳಲ್ಲಿ ಏನಾದ್ರೂ ಮಾಡಬೇಕು ಅಂತಂದ್ರೆ ಏನಾಗಬೇಕು ಅಂದ್ರೆ, ಕಣ್ಣೆದುರಿಗೆ ಒಂದು ಅದ್ಭುತವಾಗಿರುವಂತ ಗುರಿ ಇರಬೇಕು, ಹಿಂದೆ ಸಮರ್ಥವಾಗಿ ಬೆನ್ನ ಹಿಂದೆ ನಿಲ್ಲಬಲ್ಲಂತ ಗುರು ಬೇಕು ಅಂತಾರಲ್ಲ, ಆದರ್ಶಗಳ ರೂಪದಲ್ಲಿ ಅಂತದೊಂದು ಗುರು ಬೇಕು ಅನ್ನುವಂತ ಪರಿಕಲ್ಪನೆಯನ್ನ ನಾವು ಇವತ್ತು ಕಟ್ಕೊಂಡಿದ್ದೀವಿ. ಆದರೆ ದುರದೃಷ್ಟ, ಸ್ವಾಮೀಜಿ ಹೇಳಿರೋ ಮಾತನ್ನ ನಾನು ಸ್ವಲ್ಪ ಆಳಕ್ಕೆ ತೆಗೆದುಕೊಂಡು ಹೋಗೋದಾದ್ರೆ, ಸ್ವಾಮಿ ನಿರ್ಭಯಾನಂದಜಿ ಏನ್ ಹೇಳಿದ್ರು ಗೊತ್ತೇನು? ನಾವೆಲ್ಲರೂ ಕುರಿಯ ರೂಪದಲ್ಲಿರುವ ಸಿಂಹಗಳು ಅಂತ. ಏನ್ ಹಂಗಂದ್ರೆ ನೋಡ್ಲಿಕ್ಕೆ ಏನ್ ಕೇಸರಗಳು ಇವೆಲ್ಲ ಇದೆ, ಆ ತರ ಸಿಂಹಗಳು ಅಂತೇನು ಅಲ್ಲ. ನಮ್ಮ ಸ್ವರೂಪವನ್ನ ಅರಿಯಲಾಗದೆ ಒದ್ದಾಡ್ತಿರೋರು ಅಂತ. ಇಡೀ ಭಾರತ ಈ ಸ್ವರೂಪವನ್ನ ಅರಿಸೋದಕ್ಕೆ ಪ್ರಯತ್ನ ಮಾಡಿರೋದ. ಜಗತ್ತಿನ ಜನ ಎಲ್ಲ, ನಾವೆಲ್ಲ ಕೇಳಿದೀವಲ್ಲ ತುಂಬಾ ಬಾರಿ, ಜಗತ್ತಿನ ಜನ ಎಲ್ಲ ಭಾರತವನ್ನ ಕಂಡ್ರೆ ನಮಸ್ಕಾರ ಮಾಡ್ತಾರೆ ಅಂತ ನಾನು ಚಿಕ್ಕಂದಿನಿಂದ ಓದ್ಕೊಂಡ್ ಬಂದಿದ್ದೀನಿ. ಯಾಕೆ ಅಂತ ಕೇಳಿದ್ರೆ, ಈ ದೇಶದ ಸಂಸ್ಕೃತಿ ಅಂತದ್ದು ಅಂತ. ನಾನು ಒಂದಿನ ಒಂದು ಟೆಸ್ಟ್ ಮಾಡೋಣ ಅಂತ ಒಂದು ಆಶ್ರಮದಲ್ಲಿ ನಂಗೆ ಕರೆದಿದ್ರು. ಎಲ್ಲ ಹೈಸ್ಕೂಲ್ ಮಕ್ಕಳು ಕೂತಿದ್ರು. ನೀವೆಲ್ಲ ಪ್ರಜ್ಞಾವಂತರು, ನಿಮ್ಗೆಲ್ಲ ಗೊತ್ತಿರಬಹುದು. ಹೈಸ್ಕೂಲ್ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಹೈಸ್ಕೂಲ್ ಮಕ್ಕಳು ಕೂತಿದ್ರು. ನಾನು ಸುಮ್ಮನೆ ವೇದಿಕೆ ಮುಂದೆ ಹೋಗಿ ಬರ್ದು ನಿಂತ್ಕೊಂಡೆ. ಭಾರತ ತುಂಬಾ ಶ್ರೇಷ್ಠ ಯಾಕೆ ಅಂತ ಕೇಳಿದೆ. ಮೊದಲನೇ ಉತ್ತರ ಬಂದಿದ್ದೇನು ಗೊತ್ತಾ? ಇಲ್ಲಿನ ಸಂಸ್ಕೃತಿ ಗ್ರೇಟು ಸರ್ ಅಂದ್ರು ಹೈಸ್ಕೂಲ್ ಮಕ್ಕಳು. ನಂಗೆ ಬಹಳ ಖುಷಿಯಾಗಿ, ನಂಗೆ ಈ ಮಕ್ಕಳು ಎಷ್ಟು ತಿಳ್ಕೊಂಡಿದಾರಪ್ಪ ಅಂತ, ಸಂಸ್ಕೃತಿ ಅಂದ್ರೆ ಏನು ಅಂತ ಕೇಳಿದೆ. ಹುಡುಗರು ಸೈಲೆಂಟ್ ಆಗ್ಬಿಟ್ರು ಒಂದು ರೌಂಡ್. ನಾನು ಕೇಳಿದೆ, ಏನಪ್ಪ ಗ್ರೇಟ್ ಅದು, ಏನ್ ಸಂಸ್ಕೃತಿ? ಒಬ್ಬ ಹುಡುಗ ಎದ್ ನಿಂತ್ಕೊಂಡು ಹೇಳ್ದ, ನಮಗೂ ಗೊತ್ತಿಲ್ಲ ಸರ್, ಎಲ್ಲರೂ ಹೇಳ್ತಿರ್ತಾರೆ, ನಾವು ಒಂದು ಹೊಡೆದ್ಬಿಟ್ವಿ ಸರ್, ಅದರಲ್ಲಿ ಏನಿದೆ, ಎಲ್ಲರೂ ಹೇಳ್ತಾರೆ ಹಂಗೆ ಅಂತ. ಏನು ಸಂಸ್ಕೃತಿ? ಯಾವ ಸಂಸ್ಕೃತಿಯ ಬಗ್ಗೆ ಜಗತ್ತು ಗೌರವ ಇಡುತ್ತೆ ಅಂತಂದ್ರೆ, ನಮ್ಮ ಸ್ವರೂಪವನ್ನ ಅರಿತುಕೊಳ್ಳೋದಕ್ಕೆ ಭಾರತ ಮಾಡುವ ಮಾರ್ಗದರ್ಶನ ಇದೆಯಲ್ಲ, ಅತ್ಯದ್ಭುತವಾದ್ದು. ಭಾರತ ಏನ್ ಹೇಳ್ತು ಗೊತ್ತೇನು? ನಾನು ಸ್ಪೆಷಲಿ ಯುವಕರ ಜೊತೆಗೆ ಮಾತನಾಡ್ತಿರೋದು. ಭಾರತ ಏನ್ ಹೇಳುತ್ತೆ ಅಂತಂದ್ರೆ, ನೀನ್ ಏನ್ ಕಾಣ್ತೀಯೋ ಅದು ನೀನಲ್ಲ, ನೀನ್ ಏನ್ ನಿನ್ ಕಾಣ್ತಾ ಇಲ್ವೋ ಅದು ನೀನು. ಕೃಷ್ಣ ಅಂತೂ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಹೇಳ್ತಾನೆ. ಈಗ ಆಕ್ಚುಲಿ ಕರೆಂಟ್ ಬಂತು. ಕೃಷ್ಣ ಆಕ್ಚುಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಎಷ್ಟು ಚೆನ್ನಾಗಿದೆ ಕೇಳಿ ಕೃಷ್ಣನ ಮಾತು. ಕೃಷ್ಣ ಯೋಗಾಚಾರ್ಯ, ಯುಗಾಚಾರ್ಯ, ಅವನು ಎಲ್ಲ ಯುಗಗಳಿಗೂ ಆಚಾರ್ಯ. ಯಾಕೆ ಅಂದ್ರೆ ಈ ಕಾರಣಕ್ಕೆ. ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ಯಾವಾಗ, ಚೆನ್ನಾಗಿದೆ ಮಾತು, ಭಗವದ್ಗೀತೆ ಏನ್ ಹೇಳುತ್ತೆ ಅಂದ್ರೆ ಇದೇ ಹೇಳುತ್ತೆ. ಭಗವದ್ಗೀತೆ ಅಂದ್ರೆ ದೇವರ ಮಾತು ಅನ್ನೋದು ಒಂದಾದ್ರೆ, ಎರಡನೇದು ನಮ್ಮ ಬದುಕಿಗೆ ಬೇಕಾಗಿರೋ ಮಾತು. ಯೋಗಿ ಯಾವಾಗ ಜಗತ್ತಿನ ಇತರೆಲ್ಲ ನಿದ್ದೆ ಮಾಡ್ತಿರ್ತಾರೋ ಅಲ್ಲಿ ಯೋಗಿ ಜಾಗೃತವಾಗಿರ್ತಾನೆ, ಇತರೆಲ್ಲರೂ ಎಲ್ಲಿ ಎದ್ದಿರ್ತಾರೋ ಅಲ್ಲಿ ಯೋಗಿ ಮಲಗಿರ್ತಾನೆ ಎಂದ ಕೃಷ್ಣ. ನನಗೆ ಬಹಳ ವಿಶೇಷ ಅನ್ನಿಸ್ತು. ಅಂದ್ರೆ ಯೋಗಿ ಅಂದ್ರೆ ಯಾರು ರಾತ್ರಿ ಎದ್ದು ಬೆಳಗ್ಗೆ ಮಲಗ್ತಾರೋ ಅವನೇ ಯೋಗಿನ ಅಂತ ಕೇಳಿದ್ರೆ ಅಲ್ಲ. ಇತರೆಲ್ಲರಿಗೂ ಏನ್ ಗೊತ್ತಾ, ಈ ಜಗತ್ತೇ ಎಲ್ಲಕ್ಕಿಂತಲೂ ದೊಡ್ಡದ್ದು. ಯೋಗಿ ಕಣ್ಮುಚ್ಕೊಂಡು ಹೇಳ್ತಾನೆ, ಇದು ನನಗೆ ಬೇಡ. ಇತರೆಲ್ಲರಿಗೂ ಒಳಗಿನ ಶಕ್ತಿ ಬೇಕಾಗಿಲ್ಲ. ಯೋಗಿ ಹೇಳ್ತಾನೆ, ನನಗೆ ಅದೇ ಬೇಕು, ನಾನು ಅಲ್ಲಿ ಜಾಗೃತವಾಗಿರ್ತೀನಿ, ಇಲ್ಲಿ ಕಣ್ಣು ಮುಚ್ಕೊಳ್ತೀನಿ ಅಂತ. ಏನ್ ಸುಂದರವಾಗಿದೆ. ಅದಕ್ಕೆ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಮೆಡಿಟೇಷನ್ ಮಾಡಬೇಕಾದ್ರೆ ಮೊದಲ ಕೆಲಸ ಏನ್ ಗೊತ್ತಾ? ಕಣ್ಮುಚ್ಚಿ ಅಂತ ಹೇಳ್ತಾರೆ. ಯಾಕೆ ಕಣ್ಮುಚ್ಚಿ ಅಂದ್ರೆ, ಈ ಹೊರಗಡೆ ಏನ್ ಕಾಣುತ್ತೋ ಇದನ್ನ ನೋಡ್ತಾ ಇದ್ರೆ ಕಳೆದೋಗ್ಬಿಡ್ತೀಯಪ್ಪ ನೀನು, ಹೊರಗಡೆ ಕಾಣೋದನ್ನ ನೋಡ್ಲಿಕ್ಕೆ ಹೋಗ್ಬೇಡ ಅಂತ. ಒಂದು ಸುಂದರವಾದ ಕತೆ ಉಪನಿಷತ್ತಂದು. ನಾನು ಈ ಕತೆ ನಿಮ್ ಜೊತೆ ಹಂಚ್ಕೊಳ್ತೀನಿ, ನೆನ್ಪಿಟ್ಕೊಳ್ಳಿ ಜೀವಮಾನ ಪರ್ಯಂತ. ನಾವು ಯಾರಾಗಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಒಂದಿನ ಪ್ರಜಾಪತಿ ಒಂದ್ ದೊಡ್ಡ ಮಾತನ್ನು ಹೇಳಿದ. ಏನ್ ಹೇಳಿದ ಅಂತಂದ್ರೆ, ಆತ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ್ದು. ಯಾರು ಆತ್ಮವನ್ನ ಅರಿತುಕೊಳ್ತಾರೋ, ಆತ್ಮವನ್ನು ಪಡೆದುಕೊಳ್ತಾರೋ ಅವರ ಮುಂದೆ ಜಗತ್ತಿನ ಎಲ್ಲ ಸಂಪತ್ತು ದಾಸನಾಗಿ ಬಿದ್ದಿರುತ್ತೆ. ಏನ್ ಚೆನ್ನಾಗಿದೆ ನೋಡಿ. ಆತ್ಮ ಎಲ್ಲಕ್ಕಿಂತಲೂ ದೊಡ್ಡದ್ದು.
ಯಾರು ಅದನ್ನ ತಿಳ್ಕೊಳ್ತಾರೋ ಪಡ್ಕೊಳ್ತಾರೋ ಜಗತ್ತಿನ ಎಲ್ಲ ಸಂಪತ್ತು ಅವ್ರ ಕಾಲ್ಬುಡದಲ್ಲಿ ಬಿದ್ದಿರುತ್ತೆ. ಏನ್ ಚೆನ್ನಾಗಿರುತ್ತೀಗ? ನೀವು CM ಆಗಬೇಕು, ಆತ್ಮ ಅರತ್ರೆ CM ಪದವಿ ನಿಮ್ ಕಾಲ್ ಕೆಳಗೆ. ನೀವು PM ಆಗಬೇಕು, ಆತ್ಮವನ್ನು ಅರಿತುಕೊಂಡ್ರೆ PM ಪದವಿ ನಿಮ್ ಕಾಲ್ ಕೆಳಗೆ. ನೀವು ಜಗತ್ತಿನ ದೊಡ್ಡ ಶ್ರೀಮಂತರಾಗಬೇಕು, ಆತ್ಮವನ್ನು ಅರಿತುಕೊಂಡ್ರೆ ಶ್ರೀಮಂತಿಕೆ ನಿಮ್ ಕಾಲ್ಬುಡದಲ್ಲಿ. ಅರೆ, ಇದನ್ನೇ ತಿಳ್ಕೊಳ್ಳೋದು ಒಳ್ಳೇದಲ್ಲ ಇನ್ ಸರ್ಕಸ್ ಮಾಡಕ್ಕಿಂತ. ಅದಕ್ಕೆ ಏನಾಯ್ತು, ದೇವರುಗಳ ರಾಜ ಇಂದ್ರ ಮತ್ತು ರಾಕ್ಷಸರ ಲೀಡರ್ ವಿರೋಚನ ಇಬ್ರು ಪ್ರಜಾಪತಿ ಹತ್ರ ಬಂದ್ರು. ಶ್ರದ್ಧೆಯಿಂದನೇ ಬಂದ್ರು. ಭಗವಂತ, ಎಂತ ಒಳ್ಳೆ ಮಾತು ಹೇಳ್ಬಿಟ್ಟೆ, ಅದು ಏನು ಆತ್ಮ ಅಂತ ಸ್ವಲ್ಪ ನಮ್ಗೆ ಹೇಳ್ಬಿಡು, ನಾವು ಶ್ರೀಮಂತರಾಗಬೇಕು ಅಂತ ಇಬ್ರು ಬಂದ್ರು. ಪ್ರಜಾಪತಿ ಹೇಳಿದ, ಸುಮ್ನೆ ಎಲ್ರಿಗೂ ಹೇಳ್ಕೊಡಕ್ ಆಗಲ್ಲ ಇದನ್ನ. ನಿಮಗೆ ಈ ಶ್ರೀಮಂತಿಕೆ, ಈ ಆತ್ಮದ ಗುಟ್ಟು ಹೇಳ್ಕೊಡ್ಬೇಕು ಅಂದ್ರೆ 32 ವರ್ಷ ನೀವು ನನ್ನ ಸೇವೆ ಮಾಡಬೇಕು ಅಂತ. ಎಷ್ಟು? ನಾವಾಗಿದ್ರೆ ಏನ್ ಮಾಡ್ತಿದ್ವಿ ಗೊತ್ತಾ? ಈ ಯೂನಿವರ್ಸಿಟಿಗೆ ನಾವು ಬರದೇ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಹೋಗಿರ್ತಿದ್ವಿ. ಯಾರು 4 ವರ್ಷದಲ್ಲಿ ಡಿಗ್ರಿ ಕೊಡ್ತಾರೋ ಅವ್ರ ಹತ್ರ ಹೋಗ್ತೀವಿ ಅಂತ. ಆದ್ರೆ ಇಬ್ಬರಿಗೂ ಬಹಳ ಶ್ರದ್ಧೆ ಇತ್ತು. ಇಬ್ರು ಏನ್ ಮಾಡಿದ್ರು, 32 ವರ್ಷ ಸೇವೆ ಮಾಡಿದ್ರು. 32 ವರ್ಷದ ನಂತರ ಪ್ರಜಾಪತಿ ಇಬ್ರನ್ನು ಕರೆಸಿ ಏನ್ ಹೇಳ್ತಾನೆ ಗೊತ್ತಾ? ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಕಣ್ಣಿಗೆ ಏನ್ ಕಾಣುತ್ತೋ ಅದೇ ಆತ್ಮ. ಹೋಗಿ ಅಲ್ಲೊಂದು ನೀರಿನ ಕೊಳ ಇದೆ, ಅಲ್ಲಿ ನೋಡಿ ಏನ್ ಕಾಣುತ್ತೆ ಅಂತ ಬಂದು ನನಗೆ ಹೇಳಿ, ಅದೇ ಆತ್ಮ ಅಂದ. ಇವರಿಬ್ರು ಹೋದ್ರು, ಹೋಗಲ್ ಬಗ್ಗಿ ನೋಡಿದ್ರು. ಇಬ್ಬರಿಗೂ ಈ ಸುಂದರವಾಗಿರುವಂತ ಅವರವರ ದೇಹ ಕಾಣಿಸ್ತು. ಇಬ್ರು ಅನ್ಕೊಂಡು, ಶಬಾಷ್, ಇಷ್ಟೇನ ಆತ್ಮ ಅಂದ್ರೆ? 32 ವರ್ಷ ಒದ್ದಾಡಿದ್ವಲ್ಲ ಅಂತ ಇಬ್ರು ಬಂದ್ರು. ಪ್ರಜಾಪತಿ ಕೇಳಿದ, ಏನ್ ಕಾಣ್ತು? ಹೆಂಗಿದೆ ಇದು? ಸೂಪರ್ ಆಗಿದೆ, ಇದು ಕಾಣಿಸ್ತು ಅಂತ. ಹಂಗಂದ ತಕ್ಷಣ ಹೇಳಿದ, ಇದೇ ಆತ್ಮ, ಹೋಗ್ಬೋದು ಅಂತ. ಇಬ್ರು ಹೊರಟ್ರು. ರಾಕ್ಷಸರ ಲೀಡರ್ ಏನ್ ಮಾಡಿದ, ಈ ದೇಹವೇ ಆತ್ಮ, ಯಾರು ಇದನ್ ಚೆನ್ನಾಗಿ ಅರ್ಥಕೊಳ್ತಾರೋ, ಯಾರು ಇದನ್ ಚೆನ್ನಾಗಿ ಇಟ್ಕೊಳ್ತಾರೋ, ಇದನ್ ಸುಂದರಗೊಳಿಸ್ಕೊಳ್ತಾರೋ ಅವರು ಜಗತ್ತಿನ ಎಲ್ಲವನ್ನೂ ಪಡ್ಕೊಳ್ತಾರೆ ಅಂತ ಸ್ನೋ ಹಚ್ಚಿದ, ಪೌಡರ್ ಹಚ್ಚಿದ, ಏನ್ ಮೇಕಪ್ ಮಾಡಿಕೊಂಡ, ದೇಹವನ್ನು ಚೆನ್ನಾಗಿ ಇಟ್ಕೊಂಡ. ಆದ್ರೆ ಇಂದ್ರನು ವಾಪಸ್ ಹೋದವನು ಇನ್ನೇನೋ ದೇವತೆಗಳ ಹತ್ರ ಹೋಗ್ಬೇಕು. ಆಗ ಅವನಿಗೆ ಅನ್ನಿಸ್ತು, ಆತ್ಮಕ್ಕೆ ಸಾವಿಲ್ಲ ಅಂತಾರೆ, ಆದ್ರೆ ಈ ದೇಹ ಸತ್ತೋಗುತ್ತಲ್ಲ, ಹಂಗಿದ್ಮೇಲೆ ಇದೇನಾ? ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಏನೋ ಕೊರತೆ ಇದೆ ಅಂತ ಸುಮ್ಮನೆ ಭಾಷಣ ಕೇಳಿ ಹೋಗಿರ್ಲಿಲ್ಲ ಅವನು. ಯೋಚನೆ ಮಾಡಿ ವಾಪಸ್ ಬಂದವನು ಏನ್ ಮಾಡಿದ, ಪ್ರಜಾಪತಿಗೆ ಹೇಳ್ದ, ನಂಗೆ ಏನೋ ಡೌಟ್ ಇದೆ, ನಂಗೆ ಈ ಡೌಟ್ ಕ್ಲಿಯರ್ ಮಾಡ್ಬೇಕಲ್ಲ, ಇದಲ್ವಲ್ಲ ಅಂತ. ಪ್ರಜಾಪತಿ ಹೇಳ್ದ, ವೆರಿ ಗುಡ್, ವಾಪಸ್ ಆದ್ರೂ ಬಂದಿಯಲ್ಲ ನೀನು. ನಿಂಗೆ ನಾನು ಹೇಳ್ತೀನಿ ಏನು ಅಂತ, ಬಟ್ ಒನ್ ಕಂಡೀಷನ್. ಎಷ್ಟು ವರ್ಷ? ಮತ್ತು 32 ವರ್ಷ ಸೇವೆ ಮಾಡು ಅಂದ. ಇವನಾಯ್ತು ಅಂತ ಇನ್ನು 32 ವರ್ಷ ಸೇವೆ ಮಾಡಿದ ಶ್ರದ್ಧೆಯಿಂದ. ದೊಡ್ಡದೇನೋ ಸಿಗುತ್ತೆ ಅಂತ. ವಿಚಾರದ ಹಸಿವು ಭಾರತದಲ್ಲಿ ಹೆಂಗಿರುತ್ತೆ ನೋಡಿ. 32 ವರ್ಷ ಕಳೆದ ಮೇಲೆ ಪ್ರಜಾಪತಿ ಕರೆದು ಹೇಳಿದ್ರು, ಮಗು, ನೀನ್ ಆವಾಗ ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದೆ, ಈಗ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ನಿದ್ದೆಯಲ್ಲಿ ಏನ್ ಕಾಣುತ್ತೋ ಅದೇ ಬ್ರಹ್ಮ ಅಂದ. ಏನ್ ಚೆನ್ನಾಗಿದೆ. ಇಂದ್ರನಿಗೆ ಬಹಳ ಖುಷಿ ಆಯ್ತು. ರಾಕ್ಷಸರಿಗಿಂತ ಒಂದ್ ಹೆಜ್ಜೆ ಮುಂದೆ ಬಂದೆ ಅಂತ ವಾಪಸ್ ಹೋಗ್ತಿದ್ದ. ಇನ್ನೇನು ತಾನು ಮನೆ ಹತ್ರ ಹೋಗ್ಬೇಕು, ಅರ್ಥ ಆಯ್ತು ಅವನಿಗೆ, ನಿದ್ದೆಯಲ್ಲಿ ದುಃಖ ಇದೆ, ನಿದ್ದೆಯಲ್ಲಿ ಸಾವಿದೆ. ಯಾವುದು ನಿದ್ದೆಯಲ್ಲಿ ಕಾಣುತ್ತೆ ಅದೇ ಆತ್ಮ ಅನ್ನೋದಾದ್ರೆ ಇದು ಆತ್ಮನ ಅಂತ ಹೇಳಿ ಅಲ್ಲಿವರೆಗೂ ಹೋದವನು ವಾಪಸ್ ಬಂದ. ನಂಗೆ ಗೊತ್ತಿದೆ, ಏನೋ ತಪ್ಪು ತಿಳ್ಕೊಂಡಿದ್ದೀನಿ, ಪ್ಲೀಸ್ ಗೈಡ್ ಮೀ ಅಂತ. ಈಗ ಪ್ರಜಾಪತಿ ಏನಂದ ಗೊತ್ತಾ? ಎಸ್, ನಾನು ನಿಂಗೆ ಗೈಡ್ ಮಾಡ್ತೀನಿ, ಒಂದೇ ಒಂದು ಕಂಡೀಷನ್. ಮತ್ತು 32 ವರ್ಷ, ಇನ್ನು 32 ವರ್ಷ ಸೇವೆ ಮಾಡಿದ. ಸೇವೆಯ ನಂತರ ಈಗ ಪ್ರಜಾಪತಿ ಕರೆದು ಹೇಳಿದ, ನಿದ್ದೆಯಲ್ಲಿ ಕಾಣೋದಲ್ಲ, ನಿದ್ದೆಯಲ್ಲಿ ಕಾಣೋದು ಹೌದು, ಆದ್ರೆ ಅದೇ ಅಲ್ಲ, ನೀನು ಡೀಪ್ ಸ್ಲೀಪಿಗೆ ಹೋಗ್ತೀಯಲ್ಲ. ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಇಟ್? ನೀವು ಯಾವಾಗಲಾದ್ರೂ ಯೋಚನೆ ಮಾಡಿದೀರಾ? ಡೀಪ್ ಸ್ಲೀಪ್ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ನಿಮ್ಮನ್ನ ನೀವು ಮರ್ತೋಗ್ಬಿಡ್ತೀರಾ, ನಿಮ್ ಪ್ರಜ್ಞೆನೇ ಇರಲ್ಲ. ಎದ್ದಾಗ ಹೇಳ್ತೀರಾ, ಅಬ್ಬಾ ಏನ್ ನಿದ್ದೆ ಬಂತು ಗೊತ್ತಾ. ಕೆಲವೊಂದ್ಸಲ ನೀವು ಮಲಗಿರೋದು ನೋಡ್ಬೇಕು, ಬೇರೆ ಕಡೆ ಹೋದಾಗ ಡೀಪ್ ಸ್ಲೀಪಿಗೆ ಹೋಗಿ ಎದ್ದಿರ್ತೀವಿ, ಎಲ್ಲಿದ್ವಿ ಅಂತ ಒಂದು ಕ್ಷಣ ನೆನಪೇ ಆಗಲ್ಲ. ಹಂಗಾಗಿದೆಯಾ ಯಾವಾಗಲಾದ್ರೂ? ಅದು ಡೀಪ್ ಸ್ಲೀಪ್. ಈ ಡೀಪ್ ಸ್ಲೀಪ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೋ ಅದೇ ಆತ್ಮ ಅಂತ ಹೇಳಿದ. ಹಂಗ ಹೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು. ಇವನು ಹೊರಟ. ಇನ್ನೇನೋ 4 ಹೆಜ್ಜೆ ನಡೆದಿದ್ದ, 4 ಹೆಜ್ಜೆ ನಡೆದಿದ್ದ ತಕ್ಷಣ ತಲೆಗನ್ನಿಸ್ತು, ಡೀಪ್ ಸ್ಲೀಪ್ ಅಲ್ಲಿ ನಾನು ಯಾರು ಅಂತ ಆಲೋಚನೆ ಮಾಡೋ ಪ್ರಜ್ಞೆಯೇ ಇರಲ್ಲ. ಇನ್ನು ಆತ್ಮ ಎಲ್ಲಿರುತ್ತೆ ಆಗ? ಹಾಗಿದ್ಮೇಲೆ ಇದೇ ಆತ್ಮನ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನೋ ಇಲ್ವೋ ಅಂತ ವಾಪಸ್ ಬಂದು, ನಾನು ತಪ್ಪು ತಿಳ್ಕೊಂಡಿದ್ದೀನಿ, ದಯವಿಟ್ಟು ಹೇಳಿ ಅಂದಾಗ ಪ್ರಜಾಪತಿ ಹೇಳ್ದ, ಈಗ 32 ವರ್ಷ ಬೇಕಾಗಿಲ್ಲ, ಯು ಆರ್ ರೆಡಿ. ಆತ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಅಂತ ಕೂರಿಸಿಕೊಂಡು ಅವನಿಗೆ ಸುದೀರ್ಘವಾಗಿ ಆತ್ಮಚಿಂತನೆಯನ್ನ ಕೊಟ್ಟ ನಂತರ ಅವನು ದೇವತೆಗಳಲ್ಲಿ ಆತ್ಮಚಿಂತನೆ ಹಬ್ಬಿಸಿದ. ಆದ್ರೆ ರಾಕ್ಷಸರು ಹೆಂಗಿದ್ರು? ದೇಹನೇ. ಇದಕ್ಕೆ ಮೇಕಪ್ ಮಾಡೋದು, ಇದಕ್ಕೆ ಬಣ್ಣ ಬಳಿಯೋದು, ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು. ಈಗ ಯೋಚನೆ ಮಾಡಿ, ನಮ್ಮಲ್ಲಿ ಎಷ್ಟು ಜನ ನಾವು ರಾಕ್ಷಸರಿದ್ದೀವಿ, ಎಷ್ಟು ಜನ ದೇವರಿದ್ದೀವಿ ಅಂತ. ಇಷ್ಟೇ.
ಬದುಕು ಬಹಳ ಸಿಂಪಲ್. ನಾವೆಲ್ಲರೂ ಎಲ್ಲಿ ಕಳೆದೋಗಿದ್ದೀವಿ ಅಂತಂದ್ರೆ, ಕೃಷ್ಣ ಹೇಳ್ತಾನಲ್ಲ, 3 ಗುಣ ಇದೆ ನಮಗೆ. ಅತ್ಯಂತ ಕೆಳಗಿನದ್ದು ತಮ, ಅದಕ್ಕಿಂತ ಸ್ವಲ್ಪ ಮೇಲೆ ರಜಸ್ಸು, ಅದಕ್ಕಿಂತ ಸ್ವಲ್ಪ ಮೇಲೆ ಸತ್ವ. ತಮಸ್ಸು ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಕೃಷ್ಣ ನೋಡಿ ಅವತ್ತು ಹೇಳಿದ್ದು ಇವತ್ತಿಗೂ ಅಪ್ಲಿಕಬಲ್. ಕೃಷ್ಣ ಏನ್ ಹೇಳಿದ ಅಂತಂದ್ರೆ, ತಮಸ್ಸು ಅಂದ್ರೆ ದೀರ್ಘ ನಿದ್ದೆ. ಹೆಂಗಿರ್ತಾರೆ ಈ ಹುಡುಗರು ಅಂತಂದ್ರೆ, ಎದ್ರೆ ವಾಪಸ್ ಇನ್ನೊಂದು 10 ನಿಮಿಷ ಮಲ್ಕೊಳ್ಳೋಣ ಅನ್ನಿಸ್ತಿರುತ್ತೆ ಅವ್ರಿಗೆ. ಆಹಾ, ನಿದ್ದೆಯೊಂದಿಗೆ ಏನ್ ಪ್ರೇಮ. ಸ್ವಾಮೀಜಿ ಹೇಳಿದ ಮಾತು ಹೇಳಿದ್ರಲ್ಲ, ಕುಂಭಕರ್ಣನ ಡೈರೆಕ್ಟ್ ಡಿಸೈಪಲ್ಸ್. ಅವರಿಗೆ ಮತ್ತೆ ಮತ್ತೆ ಮಲಗೋಣ ಅನ್ನಿಸ್ತಿರುತ್ತೆ, ಹೇಳದೇ ಬೇಡ ಅನ್ನಿಸ್ತಿರುತ್ತೆ. ಹೆಂಗಿರುತ್ತೆ ಅವ್ರಿಗೆ ಅಂದ್ರೆ, ಜೀವನದಲ್ಲಿ ನಿನ್ನ ಅತ್ಯಂತ ದ್ವೇಷಿಸೋದು ಯಾರನ್ನ ಅಂತ ಕೇಳಿ, ಅವನು ಹೇಳ್ತಾನೆ ಬೆಳಗಿನ ಜಾವದ ಅಲಾರಮ್ನ ಅಂತ. ಅದರಷ್ಟು ಕೆಟ್ಟ ಶತ್ರು ನನಗೆ ಮತ್ತೊಬ್ಬನಿಲ್ಲ ಅಂತ ಅಷ್ಟು ಕೋಪ ಬರ್ತಿರುತ್ತೆ ಅವ್ರಿಗೆ. ಇವ್ರು ಏನ್ ಮಾಡ್ತಾರೆ, ಹೇಳ್ತಾರೆ, ಯಾರ್ಯಾರು ನಾವು ಎಲ್ಲೆಲ್ಲಿದ್ದೀವಿ ಅಂತ ಯೋಚನೆ ಮಾಡಿ, ಎದ್ದ ತಕ್ಷಣ ಕಷ್ಟಪಟ್ಟು ನಿದ್ದೆಯಿಂದ ಎದ್ದು ಕೂತಿರ್ತಾರೆ. ಪಕ್ಕದಲ್ಲಿ ಮೊಬೈಲ್ ಇರುತ್ತೆ, ಆ ಮೊಬೈಲ್ ತೆಗೆದು ವಾಟ್ಸಪ್ ತೆಗೆದು ಕೂತ್ಕೋತಾರೆ. ಒಂದು 25 ಮೆಸೇಜ್ ರಾತ್ರಿ ಬಂದಿರುತ್ತೆ. ರಾತ್ರಿ ಮಲಗುವಾಗಲೇ 1 ಗಂಟೆ ಆಗಿರುತ್ತೆ. ಬೆಳಗ್ಗೆ ಏಳೋದ್ರೊಳಗೆ ಈ 25 ಮೆಸೇಜು ಅದನ್ನ ನೋಡ್ತಾರೆ. ಅದನ್ನ ನೋಡಿದ ಮೇಲೆ ಇನ್ಸ್ಟಾಗ್ರಾಮ್ಗೆ ಹೋಗ್ತಾರೆ, ರೀಲ್ ನೋಡ್ತಾರೆ. ಬೆಳಗ್ಗೆ ಎದ್ದಿರದೆ 6:30. ಇವ್ರಿಗೆ ಗೊತ್ತಿಲ್ಲ 5 ನಿಮಿಷ ಅಂತ ಮೊಬೈಲ್ ಹಿಡ್ಕೊಂಡಿದ್ದು 2 ಗಂಟೆ ಕಳೆದೋಗಿದ್ದೇ ಗೊತ್ತಾಗ್ಲಿಲ್ಲ. ಮುಗಿದೋಯ್ತು. ತಮಸ್ಸು ಹಿಂಗಿರುತ್ತೆ, ಏನ್ ಕೆಲಸ ಮಾಡ್ಲಿಕ್ಕೂ ಬಿಡಲ್ಲ. ಎರಡನೇದು ಒಂದಿರುತ್ತೆ ರಜಸ್ಸು ಅಂತ. ಇದು ಹೆಂಗಿರುತ್ತೆ ಗೊತ್ತಾ? ಸುಮ್ನಿರಕ್ ಬಿಡ್ತಿರಲ್ಲ, ಏನಾದ್ರೂ ಮಾಡ್ತಿರ್ಬೇಕು. ಕೆಲವರು ಇರ್ತಾರೆ ಕೆಟ್ಟ ಕೆಲಸನೇ ಮಾಡ್ತಿರ್ತಾರೆ, ಆದ್ರೂ ಅವರಲ್ಲಿ ಇನ್ನೊಂದು ಶಕ್ತಿ ಇರುತ್ತೆ, ಮಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಒಳ್ಳೇದೇನೋ ಮಾಡ್ತಿರ್ತಾರೆ, ಸೈಲೆಂಟ್ ಆಗಿ ಕೂತ್ಕೊಳ್ಳಿಕ್ಕಾಗಲ್ಲ. ಇವೆಲ್ಲವನ್ನು ಮೀರಿದ ಸತ್ವ ಅನ್ನೋ ಗುಣ ಒಂದಿರುತ್ತೆ. ಅದೇನ್ ಮ್ಯಾಜಿಕಲ್ ಗುಣ ಅಂತಂದ್ರೆ, ಸೈಲೆಂಟ್ ಆಗಿ ಮಾಡ್ತಾರೆ, ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ ತಂಪಾಡಿಗೆ ತಾವಿರುವಂತ ಅದ್ಭುತವಾದ ಗುಣ ಇರುತ್ತೆ. ನಾವು ಈ ಮೂರು ಕ್ಯಾಟಗರಿಯಲ್ಲಿ ಎಲ್ಲಿ ಬರ್ತೀವಿ ಅಂತ ಗುರುತಿಸ್ಕೊಳ್ಳಿ. ನಾವೇನಾದ್ರೂ ತಮಸ್ನಲ್ಲಿದ್ದೀವಿ ಅಂತಾದ್ರೆ ಡೇಂಜರಸ್. ಈ ತಮಸ್ನಲ್ಲಿರುವಂತವರು ರಾಕ್ಷಸ ವೃತ್ತಿಗೆ ಸಮಾನ. ಅವ್ರು ತೀರಾ ರಾಕ್ಷಸರಂತೆ ಬಿಹೇವ್ ಮಾಡ್ತಿರ್ತಾರೆ. ಅಲ್ಲಿಂದ ಸ್ವಲ್ಪ ರಜಸ್ಸಿಗೆ ಬರಬೇಕು ಅಂದ್ರೆ ಆಕ್ಟಿವಿಟಿ ಮಾಡಬೇಕು. ವಿವೇಕಾನಂದರು ಹೇಳಿದ್ರು, ಯಾರು ರಾಷ್ಟ್ರವನ್ನ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವರಲ್ಲಿ ಈ ವೃತ್ತಿಯನ್ನ ಬೆಳೆಸಬಹುದು. ರಜಸ್ಸಿನ ವೃತ್ತಿಯನ್ನ ಬೆಳೆಸ್ಲಿಕ್ಕೆ ಇರೋದು ಅತ್ಯಂತ ಶ್ರೇಷ್ಠ ಮಾರ್ಗ ರಾಷ್ಟ್ರದ ಕೆಲಸ ಅಂತ. ಏನ್ ರಾಷ್ಟ್ರದ ಕೆಲಸ ಅಂತಂದ್ರೆ, ಒಂದು ಸಣ್ಣ ಪ್ರಯೋಗ ಮಾಡಿ ನೋಡಿ. ನಾನು ಬಹಳ ಹಿಂದೆ ಈ ತರದೊಂದು ಪ್ರಯೋಗ ಮಾಡಿ ನೋಡಿದ್ದೆ. ಪ್ರಯೋಗ ಅಂತಂದ್ರೆ, ವಿವೇಕಾನಂದರನ್ನು ಓದಿದ್ಮೇಲೆ ಸುಮ್ಮನಿರ್ಲಿಕ್ಕೆ ಬಿಡಲ್ಲ ಮನುಷ್ಯ. ಸ್ವಾಮೀಜಿ ಹೇಳಿದ್ರು ವಿವೇಕಾನಂದರನ್ನು ಓದಿ ಅಂತ. ನಂಗೆ ಗೊತ್ತು, ಇವತ್ತಿನ PU ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ತುಂಬಾ ದೊಡ್ಡದನ್ನು ಹೇಳ್ಬಿಟ್ರು. ದಿನಕ್ಕೆ 1 ಪೇಜ್ ವಿವೇಕಾನಂದರನ್ನು ಓದೋದಾ, ಏನ್ ಕಷ್ಟನಪ್ಪ ಅನ್ಕೊಳ್ತಾರೆ. ಅದಕ್ಕೆ ನಾನು ವಿವೇಕಾನಂದರನ್ನು ಓದಿ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸ ಕೊಡ್ತೀನಿ, ಮಾಡ್ತೀರಿ ಎಲ್ಲ ಕಾಲೇಜ್ ಮಕ್ಕಳು? ಸಿಂಪಲ್ ಕೆಲಸ. ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ವಿವೇಕಾನಂದರದ್ದು ಒಂದು ಫೋಟೋ ತೆಗೆದುಕೊಳ್ಳಿ. ನೀವು ಓದೋದೇನ್ ಬೇಡ, ಓದೋದನ್ನ ಅವ್ರು ಓದಿಸ್ಕೊಳ್ತಾರೆ. ಫೋಟೋ ತಗೊಂಡು ನೀವು ಸ್ಟಡಿ ಟೇಬಲ್ ಮುಂದೆ ವಿವೇಕಾನಂದರ ಫೋಟೋ ಹಾಕೊಂಡು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ದಿನಕ್ಕೆ 2 ನಿಮಿಷ ನೋಡ್ತೀವಿ ಅಂತ ಸಂಕಲ್ಪ ಮಾಡಿ. ಸ್ಟಡಿ ಶುರು ಮಾಡೋಕ್ಕಿಂತ ಮುಂಚೆ, ಈಸಿ ತಾನೆ, ನಾನು ಬಹಳ ಕಷ್ಟದ ಕೆಲಸ ಹೇಳ್ತಿಲ್ಲ ನಿಮ್ಗೆ. ಸ್ಟಡಿ ಶುರು ಮಾಡೋಕ್ಕಿಂತ ಮುಂಚೆ ವಿವೇಕಾನಂದರ ಕಣ್ಣಲ್ಲಿ 2 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಕಣ್ಣು ಮಿಟುಕಿಸುವಂತಿಲ್ಲ. 2 ನಿಮಿಷ ನೋಡ್ತಾ ಕಣ್ಣಿನ ಪಕ್ಕದಿಂದ ಧಾರೆಯ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಹರಿಲಿ ಬಿಟ್ಬಿಡಿ ಅದನ್ನ. 2 ನಿಮಿಷ ಆದ್ಮೇಲೆ ಎಲ್ಲವನ್ನು ಮುಚ್ಚಿಟ್ಟು ನಿಮ್ಮ ಪಾಡಿಗೆ ನೀವು ಕಾಲೇಜ್ಗೆ ಹೋಗಿ ವಾಪಸ್ ಬನ್ನಿ. ಮತ್ತೆ ಸಾಯಂಕಾಲ ಓದ್ಲಿಕ್ಕೆ ಕೂತ್ಕೊಳ್ಳೋ ಮುಂಚೆ 2 ನಿಮಿಷ ನೋಡಿ. ಬಿಲೀವ್ ಮೀ, ನೀವು 15 ದಿನ ಕಳೆಯೋದ್ರ ಒಳಗೆ ವಿವೇಕಾನಂದರು ನಿಮ್ಮೊಳಗೆ ಎಂಥದ್ದೊಂದು ಪ್ರಕ್ರಿಯೆ ಶುರು ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ, ನಿಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆ ಮನುಷ್ಯ 100% ಬಿಡೋದಿಲ್ಲ. ಅದಕ್ಕೆ ಸ್ವಾಮೀಜಿ ಹೇಳುವಾಗ ನಾನು ಯೋಚನೆ ಮಾಡ್ತಿದ್ದೆ. ಸ್ವಾಮೀಜಿ ಏನಂದ್ರು ಗೊತ್ತಾ, ನಾಳೆ ವಿವೇಕಾನಂದರು ಮಹಾಸಮಾಧಿಯಾದ ದಿವಸ ಅಂತ. ನಮ್ಮೆಲ್ಲರ ಲೆಕ್ಕಕ್ಕೇನು ಮಹಾಸಮಾಧಿಯಾದ್ರು ಅಂತಂದ್ರೆ ಅವರು ತೀರಿಕೊಂಡ್ರು, ದೇಹತ್ಯಾಗ ಆಯ್ತು ಅಂತ. ಆದ್ರೆ ವಿವೇಕಾನಂದರು ದೇಹತ್ಯಾಗ ಮಾಡಿದ್ ಹೆಂಗೆ ಗೊತ್ತಾ? ಅವ್ರು ಹೇಳಿದ್ರು ದೇಹತ್ಯಾಗಕ್ಕಿಂತ ಮುಂಚೆ, ಈ ನನ್ನ ದೇಹವನ್ನ ಹರಿದ ಬಟ್ಟೆಯನ್ನ ಜನ ಹೆಂಗ್ ಬಿಸಾಕ್ತಾರೋ ಹಂಗ್ ಬಿಸಾಕ್ಬಿಡ್ತೀನಿ. ಆದ್ರೆ ಎಲ್ಲಿಯವರೆಗೂ ಜಗತ್ತಿನ ಪ್ರತಿಯೊಬ್ಬನು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅನ್ನೋದನ್ನ ಭಾವಿಸೋದಿಲ್ವೋ, ಅಲ್ಲಿವರೆಗೂ ಸ್ಪಿರಿಟ್ ಆಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ವಿವೇಕಾನಂದರು ಹೇಳಿದ್ರು. ಅದರ ಅರ್ಥ ಏನು? ಮಹಾಸಮಾಧಿಯಾಗಿ ದೇಹ ಬಿಟ್ರು, ಆದ್ರೆ ಕಣದಲ್ಲೂ ಇವತ್ತು ವಿವೇಕಾನಂದರು ತುಂಬಿಕೊಂಡಿದ್ದಾರೆ. ಇವತ್ತು ನೀವೇನಾದ್ರೂ ಇಲ್ಲಿ ಬಂದು ಕೆಳಕ್ ಕೂತ್ ಕೇಳ್ತಾ ಇದ್ದೀರಿ ಅಂತಂದ್ರೆ ಅದ್ ನಾನ್ ಮಾತಾಡ್ತಿದ್ದೀನಿ ಅಂತಲ್ಲ, ವಿವೇಕಾನಂದರ ಸ್ಪಿರಿಟ್ ಇಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಏಕೈಕ ಕಾರಣಕ್ಕೆ. ಹೆಂಗಿರ್ಬೋದು ಯೋಚನೆ ಮಾಡಿ. ವಿವೇಕಾನಂದರ ಸ್ಪಿರಿಟ್ ಮಾತಿನ ಮೂಲಕವೇ ಹಿಂಗ್ ಕೆಲಸ ಮಾಡೋದಾದ್ರೆ, ಅವ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕಾದ್ರೆ ಎಂಥ ಅದ್ಭುತವಾದ ಕೆಲಸವನ್ನ ಸ್ವಾಮಿ ವಿವೇಕಾನಂದರ ಸ್ಪಿರಿಟ್ ಮಾಡಬಹುದು. ಯೋಚನೆ ಮಾಡಿ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಿದ್ರು.
ಆ ಘಟನೆ ಹೇಳ್ಬೇಕು ನಾನು ನಿಮ್ಗೆ. ಅವರು ಪ್ರಚಾರಕರಿಗೆ ಸಾಕು ಅನ್ನಿಸ್ತು, ನಾನು ಸಿಕ್ಕಾಪಟ್ಟೆ ಸಮಾಜದ ಕೆಲಸ ಮಾಡಿದ್ದೀನಿ, ಇನ್ನು ಸ್ವಾಮೀಜಿ ಸುದೀರ್ಘವಾಗಿ ಓದಬೇಕು ಅಂತ ಅವ್ರು ಕಲ್ಕತ್ತಾಕ್ ಹೋಗಿ ಲೈಬ್ರರಿಯಲ್ಲಿ ಕೂತ್ಕೊಂಡು ವಿವೇಕಾನಂದರನ್ನು ಓದ್ತಾ ಇದ್ರು. ಅಷ್ಟೊತ್ತಿಗೆ ಒಂದು ಸಣ್ಣ ಗಲಾಟೆ ಶುರುವಾಯಿತು. ಗಲಾಟೆಯಲ್ಲಿ ಈ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಗಲಾಟೆ ಶುರುವಾಯಿತು. ಗಲಾಟೆ ಏನು ಅಂತಂದ್ರೆ, ವಿವೇಕಾನಂದರು ಯಾವ ಬಂಡೆ ಮೇಲೆ ಕೂತು ತಪಸ್ಸು ಮಾಡ್ತಿದ್ರೋ ಆ ಬಂಡೆಯನ್ನ ವಿವೇಕಾನಂದ ಬಂಡೆ ಅನ್ನೋ ಹೆಸರನ್ನು ತೆಗೆದು ಅದಕ್ಕೆ ಒಬ್ಬ ಕ್ರಿಶ್ಚಿಯನ್ ಸಂತನ ಹೆಸರನ್ನು ಹಾಕಿ ಒಂದು ಕ್ರಾಸ್ ನೆಟ್ಬಿಟ್ರು. ಊರಿನ ಜನ ಎಲ್ಲ ಬಂದ್ರು, ಕ್ರಾಸ್ ನೆಟ್ಬಿಟ್ಟಿದ್ದಾರೆ ಅಂತ ಕ್ರಾಸ್ ಅನ್ನು ತೆಗೆದು ಬಿಸಾಕಿದ್ರು. ಆ ನಂತರ ಇನ್ನೂ ದೊಡ್ಡ ಕ್ರಾಸ್ ಅನ್ನು ನೆಡಲಾಯಿತು. ದೊಡ್ಡ ಗಲಾಟೆ ಶುರುವಾದಾಗ ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರ ಹತ್ರ ಬಂದು, ಯಾರನ್ನಾದ್ರೂ ಒಬ್ಬರನ್ನು ಕೊಡಿ, ಅಲ್ಲಿ ವಿವೇಕಾನಂದರದೇನಾದ್ರೂ ಮಾಡೋಣ ಅಂತ. ಸ್ವಯಂ ಸೇವಕ ಸಂಘಕ್ಕೆ ಅನ್ನಿಸ್ತು, ಈಗ ಓದ್ತಾ ಇರೋದು ವಿವೇಕಾನಂದರ ಬಗ್ಗೆ ಏಕನಾಥ್ ರಾನಡೆಯವರು ಮಾತ್ರ, ಅವರನ್ನೇ ಕಳಿಸ್ಬಿಡೋಣ ಅಂತ. ಏಕನಾಥ್ ರಾನಡೆಯವರಲ್ಲಿಗೆ ಹೋದ್ರು. ಹೋಗಿ ಎಂಥ ಕೆಲಸ ಮಾಡಿದ್ರು ಅಂತಂದ್ರೆ, ವಿವೇಕಾನಂದರನ್ನ ಅಲ್ಲಿ ನಿಲ್ಲಿಸ್ಲಿಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನೇ ಧಾರೆ ಎರೆದ್ರು. ವಿವೇಕಾನಂದರು ಎಂತ ಅದ್ಭುತವಾದ ಪ್ರೇರಣೆ ಕೊಟ್ಟರು ಅವ್ರಿಗೆ. ವಿವೇಕಾನಂದರು ಎಂತ ಪ್ರೇರಣೆ ಕೊಟ್ಟರು ಅಂದ್ರೆ, ಇಡೀ ದೇಶದಲ್ಲಿ ಮನೆ ಮನೆಗೂ ವಿವೇಕಾನಂದರ ಒಂದೊಂದು ಫೋಟೋನ ಅವರು ತಲುಪಿಸಿ, ಆ ಮೂಲಕ ₹1 ಪ್ರತಿಯೊಬ್ಬರ ಹತ್ರ ಸಂಗ್ರಹಿಸಿ, ಅದರ ಮೂಲಕ ವಿವೇಕಾನಂದರ ಅದ್ಭುತವಾಗಿರುವಂತ ಮೂರ್ತಿಯನ್ನ ನಿಲ್ಲಿಸಿ ಇವತ್ತು ಶಿಲಾಸ್ಮಾರಕವನ್ನ ಮಾಡಿದ್ರಲ್ಲ. ಯಾವ ಶಿಲಾಸ್ಮಾರಕದ ಮೇಲೆ ಈ ದೇಶದ ಪ್ರಧಾನಮಂತ್ರಿಯೂ ನಾನು 2 ದಿನ ಕುಳಿತುಕೊಂಡು ಧ್ಯಾನಸ್ಥನಾಗಿ ಈ ದೇಶಕ್ಕೆ ಏನ್ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಕಟ್ಕೋಬೇಕು ಅಂತ ಹೇಳಿದ್ರು, ಆ ಶಿಲಾಸ್ಮಾರಕಕ್ಕೆ ಕಾರಣವಾಗಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಏಕನಾಥ ರಾನಡೆ. ಅವರು ಅಸಾಮಾನ್ಯರಾಗಿದ್ಯಾಕೆ ಅಂದ್ರೆ, ವಿವೇಕಾನಂದ ಅನ್ನುವಂತ ವ್ಯಕ್ತಿ ಅವರೊಳಗೆ ಹೊಕ್ಕಿದ್ರಿಂದ. ಮಿತ್ರ, ಬರೀ ವಿವೇಕಾನಂದರ ಸ್ಮಾರಕ ಕಟ್ಟಿದ್ರೆ ನಾನು ಇವತ್ತು ಮಾತನಾಡ್ತಿರ್ಲಿಲ್ಲ. ನಾವೆಲ್ಲರೂ ತುಂಬಾ ಜನ ಪ್ರತಿಮೆ ನಿಲ್ಲಿಸ್ತೀವಿ, ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ವಿವೇಕಾನಂದರ ಕೆಲಸ ಮುಂದುವರಿಸಬೇಕು ಅಂತ ತರುಣ ತರುಣಿಯರಿಗೆ ಪ್ರೇರಣೆ ಕೊಟ್ಟು ವಿವೇಕಾನಂದ ಕೇಂದ್ರವನ್ನ ಕಟ್ಟಿದ್ರು. ಆ ಕೇಂದ್ರದ ಮೂಲಕ ಸಾವಿರಾರು ಜನ ತರುಣ ತರುಣಿಯರು ತಮ್ಮ ಬದುಕನ್ನ ಈ ದೇಶದ ಕಾರ್ಯಕ್ಕೋಸ್ಕರ ಕೊಟ್ಟಿದ್ದಾರಲ್ಲ. ನಾನು ಅರುಣಾಚಲಕ್ಕೆ ಹೋಗಿದ್ದೀನಿ, ಅಸ್ಸಾಂಗೆ ಹೋಗಿದ್ದೀನಿ, ನಾಗಾಲ್ಯಾಂಡ್ಗೆ ಹೋಗಿದ್ದೀನಿ, ಮಣಿಪುರ್ಗೆ ಹೋಗಿದ್ದೀನಿ, ಮಿಜೋರಾಂಗೆ ಹೋಗಿದ್ದೀನಿ, ಆಲ್ಮೋಸ್ಟ್ ಸಿಕ್ಕಿಂ ಬಿಟ್ರೆ ನಾರ್ತ್ ಈಸ್ಟ್ ನ ಎಲ್ಲ ರಾಜ್ಯಗಳನ್ನು ಸುತ್ತಾಡಿದ್ದೀನಿ. ನೀವು ಆ ರಾಜ್ಯಗಳಿಗೆ ಹೋದ್ರೆ ವಿವೇಕಾನಂದ ಕೇಂದ್ರ ಕೆಲಸ ಮಾಡೋದನ್ನ ನೋಡಬೇಕು. ಯಾವ ನಾರ್ತ್ ಈಸ್ಟ್ ನ ಚೈನಾದವರು, ಕ್ರಿಶ್ಚಿಯನ್ರು ಕಿತ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ರೋ ಅದೇನಾದ್ರೂ ಇವತ್ತು ಬಲವಾಗಿ ಭಾರತದೊಂದಿಗೆ ಉಳ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣವಾಗಿದ್ದು ವಿವೇಕಾನಂದರ ಪ್ರೇರಣೆ. ಸ್ವಾಮೀಜಿ ಹೆಂಗ್ ಕಟ್ಟಿದ್ರು ಭಾರತವನ್ನ? ಶಂಕರಾಚಾರ್ಯರು 4 ಆಮ್ನಾಯ ಪೀಠವನ್ನ ಕಟ್ಟಿ ಈ ದೇಶವನ್ನು ಉಳಿಸಿಕೊಡೋ ಪ್ರಯತ್ನ ಮಾಡಿದರೆ, ವಿವೇಕಾನಂದರು ಪ್ರೇರಣೆಯ ಮೂಲಕ ಸಾವಿರಾರು ಜನರ ಮೂಲಕ ಹೆಂಗ್ ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ಈ ಭಾರತವನ್ನ ಏಕರಸವಾಗಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ವೇರ್ ಆರ್ ವಿ? ನಾವೆಲ್ಲಿದ್ದೀವಿ? ಸ್ವಾಮೀಜಿ ಅಂತ ಅದ್ಭುತವಾಗಿರುವಂತ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು, ಶ್ರೇಷ್ಠ ಸಿಹಿ ನೀರಿನ ಪ್ರವಾಹ ನಮ್ಮ ಪಕ್ಕದಲ್ಲಿ ಹರಿತಾ ಇದ್ರು, ಪಕ್ಕದಲ್ಲಿರೋ ಕೊಳಚೆ ಚರಂಡಿ ನೀರನ್ನೇ ಕುಡಿತೀವಿ ಅಂತಂದ್ರೆ ಏನ್ ಹೇಳೋಣ? ಏನ್ ಹೇಳೋಣ? ನಾನು ಇವತ್ತೊಂದು ಫೋಟೋ ನೋಡ್ತಿದ್ದೆ. ನಾನು ಸ್ವಾಮೀಜಿಗೆ ಹೇಳಿದ್ರೆ ಬಹಳ ಬೇಜಾರಾಗಬಹುದು. ಒಬ್ಬ ಹುಡುಗನ 1 ವರ್ಷದ ಬರ್ತ್ಡೇನ ಆಚರಣೆ ಮಾಡಿದ್ದಾರೆ. ಪುಟ್ಟ ಮಗು ಬರ್ತ್ಡೇ ಹೆಂಗ್ ಮಾಡಿದ್ದಾರೆ ಗೊತ್ತಾ? ವೈರಲ್ ಆಗ್ತಿದೆ ಫೋಟೋ, ನೀವು ನೋಡಬಹುದು. ಬಹುಶಃ ನಾನು ಹೇಳಿದ ಮೇಲೆ ಗಮನಿಸಿದ್ರು ಗಮನಿಸಬಹುದು. ಅವನಿಗೊಂದು ವೈಟ್ ಶರ್ಟ್ ಹಾಕಿದ್ದಾರೆ, ಪಕ್ಕದಲ್ಲಿ ಒಂದು ಕೋಳದ ಹ್ಯಾಂಡ್ ಕಫ್ ನ ಚಿತ್ರ ಬಿಡಿಸಿದ್ದಾರೆ. ಶರ್ಟ್ ಮೇಲೆ ನಂಬರ್ ಏನ್ ಹಾಕಿದ್ದಾರೆ ಗೊತ್ತಾ? 6103 ಏನೋ ನಂಬರ್ ಹಾಕಿದ್ದಾರೆ, ಕೈದಿ ನಂಬರ್ 6103 ಅಂತ. ಮಗುವಿನ ಬರ್ಡೇ, ಅದಕ್ಕೆ ಕೈದಿಯ ಡ್ರೆಸ್ ಹಾಕಿದ್ದಾರೆ. ಯಾಕೆ ಅಂದ್ರೆ ಅವರ ಫೇವರಿಟ್ ಹೀರೋ ಜೈಲ್ನಲ್ಲಿದ್ದಾನಲ್ಲ, ಅವನ್ ನಂಬರ್ ಕೈದಿ ನಂಬರ್ 6103 ಅಂತ. ಏನ ಅವಸ್ಥೆ ರೀ! ನಾನು ಆ ವ್ಯಕ್ತಿಯ ಪರವಾಗಿಯೂ ಅಲ್ಲ, ವಿರೋಧವಾಗಿಯೂ ಅಲ್ಲ. ಆದ್ರೆ ನಮ್ಮ ಆಲೋಚನೆ ಹೆಂಗ್ ಬಂದಿದೆ ಅಂತಂದ್ರೆ, ನಮ್ಮ ಮಗುವನ್ನ ಒಂದು ಕಾಲದಲ್ಲಿ ರಾಷ್ಟ್ರ ಕಟ್ಟಲಿಕ್ಕೋಸ್ಕರ, ಶ್ರೇಷ್ಠ ಕಾರ್ಯಕ್ಕೋಸ್ಕರ ಸಮಾಜಕ್ಕೆ ಸಮರ್ಪಣೆ ಮಾಡೋದಿತ್ತು. ನೀವು ವಿಜಯನಗರದವರು, ಹೊಸಪೇಟೆಯ ಭಾಗ ಅಂದ್ರೆ ಕೃಷ್ಣದೇವರಾಯನ ಸಂಸ್ಥಾನ ಇದ್ದಂತ ಜಾಗ. ಕೃಷ್ಣದೇವರಾಯರ ಸಂಸ್ಥಾನದಲ್ಲಿ, ಅವರ ಸಾಮ್ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ರಂತೆ. 10 ಲಕ್ಷ. ಇವತ್ತು ಇಡೀ ದೇಶದಲ್ಲಿರುವಂತಹ ಸೈನಿಕರ ಸಂಖ್ಯೆ 10-11 ಲಕ್ಷ. ಆದರೆ ಆವತ್ತು ವಿಜಯನಗರ ಸಂಸ್ಥಾನಕ್ಕೆ, ಸಾಮ್ರಾಜ್ಯಕ್ಕೆ 10 ಲಕ್ಷ ಸೈನಿಕರಿದ್ರಂತೆ. ಒಂದು ಯುದ್ಧ ನಡೀತು. ಅದ್ಭುತವಾಗಿರುವಂತಹ ಸ್ಟೋರಿ ಇದು. ನೀವೆಲ್ಲರೂ ಆ ನೆಲದಿಂದ ಬಂದವರು ಹೆಂಗಿರ್ಬೇಕಿತ್ತು? ಒಂದು ಯುದ್ಧ ನಡೆದಾಗ, ಯುದ್ಧ ಮುಗಿತು, ಕೃಷ್ಣದೇವರಾಯರು ಗೆದ್ರು, ಅವನ ಹಳ್ಳಿಗೆ ಬಂದ, ಯುದ್ಧದಲ್ಲಿ ಗೆದ್ವಿ ಅಂತ ಡಂಗೂರ ಹೊಡಿತಿದ್ದ. ಒಬ್ಬ ತಾಯಿ ಕೂತಿದ್ಲು, ಆ ತಾಯಿ ಎದುರಿಗೆ ಹೇಳಿದ್ನಂತ ಯುದ್ಧ ಗೆದ್ವಿ ಅಂತ. ಆ ತಾಯಿ ಹೇಳಿದ್ಲೆ, ಹುಚ್ಚ
ಯುದ್ಧ ಗೆದ್ರೆ ಖುಷಿಯಾಗಿ ಹೇಳ್ಬೇಕು, ಅದ್ಯಾಕೆ ಮುಖ ಹಂಗ್ ಮಾಡ್ಕೊಂಡಿದೆ? ಬಳ್ಳಾರಿ ಹೆಣ್ಮಗಳು ಕೇಳ್ಬೇಕೇನು? ಸರಿಯಾಗಿ ಬೈದ್ಲು ಅವನಿಗೆ. ಅವನ್ ತಕ್ಷಣ ಹೇಳಿದ, ಏನಿಲ್ಲ ಬೇ, ನಿನ್ನ 3ನೇ ಮಗ ಯುದ್ಧದಲ್ಲಿ ಸತ್ತೋಗ್ಬಿಟ್ಟ, ನಿನ್ನ ನೋಡಿದಾಗ ಬಹಳ ಸಂಕಟ ಆಯ್ತು ನನಗೆ, ಅದನ್ನ ಹೆಂಗ್ ಹೇಳಲಿ ಅಂತ ಬೇಜಾರಾಯ್ತು ಅಂದಾಗ ಅಳಕ್ ಶುರು ಮಾಡ್ಬಿಟ್ಲು ಅವಳು. ಬಿಕ್ಕಳಿಸಿ ಹತ್ಲಂತೆ. ಬಳ್ಳಾರಿ ಹೆಣ್ಮಗಳು ಅಳೋದು ಅಂದ್ರೆ ಹೆಂಗೆ ಅವಳು ಅಳಬೇಕಾದ್ರೆ ಅವನ್ ಕೇಳ್ತಾನೆ ಪಕ್ಕದಲ್ಲಿ ಕೂತು, ಅಬೇ 1ನೇ ಮಗ ತೀರ್ಕೊಂಡಾಗ ಅಳ್ಳಿಲ್ಲ, 2ನೇ ತೀರ್ಕೊಂಡಾಗ್ಲೂ ನೀನ್ ಬಹಳ ಖುಷಿಯಿಂದ ಇದ್ದೆ, 3ನೇ ಮಗ ತೀರ್ಕೊಂಡಾಗ ಇಷ್ಟ ಅಳ್ತಿದ್ಯಾ, ನಿನ್ ಪ್ರೀತಿ ಮಗನ ಅವನು ಅಂದ್ರೆ ಏನಂದ್ಲಂತ ಗೊತ್ತಾ? ಅಯ್ಯೋ ಪ್ರೀತಿ ಮಗ ಅಲ್ಲ ಕಣಪ್ಪ, ರಾಷ್ಟ್ರಕ್ಕೆ ಕೊಡ್ಲಿಕ್ಕೆ ಭಗವಂತ 4ನೇ ಮಗನನ್ನು ಕೊಡ್ಲಿಲ್ವಲ್ಲ, ಮುಂದೆ ಏನ್ ಕೊಡ್ಲಿ ನಾನು ದೇಶಕ್ಕೆ ಅಂತ ಅನ್ಕೊಂಡವ್ರು. ಇದು ವಿಜಯನಗರ ಸಾಮ್ರಾಜ್ಯ. ಇಂಥ ಸಾಮ್ರಾಜ್ಯ ಕಟ್ಟಿದ ನಾಡಿನಲ್ಲಿ, ಇಂಥ ಸಾಮ್ರಾಜ್ಯವನ್ನ ದೇಶಕ್ಕೆ ಕೊಟ್ಟಂತ ಕನ್ನಡ ನಾಡಿನಲ್ಲಿ ನಾವು ಎಂಥ ಮಕ್ಕಳನ್ನ ಸಮಾಜಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡೋದು? ನಮ್ಮ ಕಲ್ಪನೆಗಳು, ನಮ್ಮ ಆಲೋಚನೆಗಳನ್ನ ಮಿತ್ರ ವಿಸ್ತಾರ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಇವತ್ತಿನ ಭಾರತ ಹೆಂಗಿದೆ ಗೊತ್ತೇನು? ಒಂದ್ ಕಾಲದಲ್ಲಿ ನಮಗೆ ಪಾಕಿಸ್ತಾನ ಅಂದ್ರೆ ಹೆದರಿಕೆ ಆಗುವಂತ ಸ್ಥಿತಿ ಇತ್ತು. ಯಾವಾಗ ಪಾಕಿಸ್ತಾನದವ್ರು ಬಂದು ಎಲ್ಲಿ ಭಯೋತ್ಪಾದನೆ ನಡೆಸಿ ಹೋಗ್ತಾರೋ ಅಂತ. ಇವತ್ತು ಹಂಗಿಲ್ಲ. ಇವತ್ತು ಏನಾಗಿದೆ ಗೊತ್ತಾ? ಭಾರತದ ಸೈನಿಕರು, ಭಾರತದ ರಾ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದಲ್ಲಿರುವಂತ ಭಯೋತ್ಪಾದಕರನ್ನ ದಿನ ಬೆಳಗಾದ್ರೆ ಬಡದ್ ಹಾಕಿ ಹೇಳ್ತಾರೆ, ನೀನನ್ನು ಭಾರತಕ್ಕೆ ಕರ್ಕೊಂಡು ಬಂದು ಕೊಲ್ಲಬೇಕಾಗಿಲ್ಲ, ಇಲ್ಲೇ ನುಗ್ಗಿ ಬಡಿತೀವಿ ಅಂತ ಹೇಳುವ ಮಟ್ಟಕ್ಕೆ ಭಾರತ ಬೆಳೆದು ನಿಂತಿದೆ ಇವತ್ತು. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ಚೀನಾ ನಮ್ಮ ಬಾರ್ಡರ್ ಅಲ್ಲಿ 50,000 ಜನ ಸೈನಿಕರನ್ನ ನಿಲ್ಲಿಸಿದ್ರೆ ಐಬಾಲ್ ಟು ಐಬಾಲ್ ಅಂದ್ರೆ ಏನ್ ಗೊತ್ತಾ? ನಿಮ್ 2 ಕಣ್ಣುಗಳಿಗೆ ನಮ್ಮ ಸೈನಿಕರ 2 ಕಣ್ಣುಗಳು ಎದುರಿಗೆ ನಿಂತಿರ್ತವೆ ಅಂತ ಐಬಾಲ್ ಟು ಐಬಾಲ್ ಸೈನಿಕರನ್ನ ನಾವು ನಿಲ್ಲಿಸಿದ್ದೀವಿ. ಚೀನಾ ಕೇಳಿದ್ದೀವಿ, ನೀನ್ ಅಡ್ವೆಂಚರ್ ಮಾಡು, ನಿನ್ನ ಅಡ್ವೆಂಚರ್ಗೆ ಸರಿಯಾದ ಉತ್ತರ ಇವತ್ ಭಾರತ ಕೊಡುತ್ತೆ ಅಂತ ರಫೇಲ್ಗಳನ್ನು ತಗೊಂಡೋಗಿ ನಿಲ್ಸ್ಕೊಂಡಿದ್ದೀವಲ್ಲ, ಹೊಸ ಭಾರತ ಇದು. ಇವತ್ತಿನ ಭಾರತ ಹೆಂಗಿದೆ? ಇವತ್ತಿನ ಭಾರತ ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ. ನಾವು ದರಿದ್ರರಲ್ಲ, ನಾವು ಬಡವರಲ್ಲ, ನಾವು ಹೀನ ದೀನ ಕೃಪಣರಾಗಿ ಕೈ ಚಾಚ್ಕೊಂಡು ನಿಂತಿರೋರಲ್ಲ. ಪಕ್ಕದ ತಾಲಿಬಾನ್, ಅಲ್ಲಿರುವಂತ ಅಮೆರಿಕ ಅಲ್ಲಿ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಿ ತಾಲಿಬಾನ್ಗಳಿಗೆ ಗವರ್ಮೆಂಟ್ ಕೊಟ್ಟಾಗ ಇಡೀ ಜಗತ್ತು ಅನ್ಕೊಳ್ತು ಇನ್ನು ಭಾರತಕ್ಕೆ ನೆಮ್ಮದಿ ಇಲ್ಲ ಅಂತ. ಆದ್ರೆ ಭಾರತ ಏನ್ ಮಾಡ್ತು ಗೊತ್ತಾ? ತಾಲಿಬಾನಿಗಳಿಗೆ ಕಷ್ಟ ಇರೋದು ಮದ್ದು ಗುಂಡಿಗಲ್ಲ, ಅಮೆರಿಕನ್ರು ಬಿಟ್ಟೋಗಿದ್ದಾರೆ, ಊಟಕ್ಕೆ ಗೋಧಿ ಇಲ್ಲ ಅಂತ ಭಾರತ 50 ಟನ್ ಗೋಧಿ ಗಿಫ್ಟ್ ಮಾಡ್ತಲ್ಲ. ಇವತ್ತು ತಾಲಿಬಾನ್ ಹೇಳುತ್ತೆ, ನಮ್ ಜೀವ ಉಳಿಸಿದವ್ರು ನೀವು ಅಂತ. ನಮ್ ಬೆಸ್ಟ್ ಫ್ರೆಂಡ್ ತಾಲಿಬಾನ್. ಮುಸಲ್ಮಾನರೇ ಇರೋ ದೃಷ್ಟಿಯಿಂದ ತಾಲಿಬಾನ್ ಪಾಕಿಸ್ತಾನ್ ಫ್ರೆಂಡ್ ಇರಬೇಕಿತ್ತು. ಇವತ್ತು ಪಾಕಿಸ್ತಾನ ಅನ್ಕಂಡ್ರೆ ತಾಲಿಬಾನ್ ಆಗಲ್ಲ, ಆದ್ರೆ ಹಿಂದೂಸ್ತಾನ ಅನ್ಕಂಡ್ರೆ ಅಪಾರವಾದ ಪ್ರೀತಿ ಇದೆ. ಯಾಕೆ ಅಂತಂದ್ರೆ ಹಿಂದೂಸ್ತಾನ ತನ್ನ ಮೌಲ್ಯಕ್ಕೆ ತಕ್ಕಂತೆ ಬದುಕುವ ಆ ಸುಂದರವಾದ ರೀತಿಯನ್ನ ಜಗತ್ತಿಗೆ ತೋರಿಸ್ಕೊಡ್ತಿದ್ಯಲ್ಲ, ಅದು ಇವತ್ತಿನ ಹೊಸ ಭಾರತ. ಈ ಹೊಸ ಭಾರತದಲ್ಲಿ ಹೆಂಗಿರ್ಬೇಕು ನಾವು? ಈ ಹೊಸ ಭಾರತದಲ್ಲಿ ಎಂಥ ಪ್ರಜೆಗಳಾಗಿ ನಿಲ್ಲಬೇಕು ಅಂತಂದ್ರೆ, ನನಗೆ ಹಿಂದಿರುವಂತ ಎಲ್ಲ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಹೊಸ ದೃಷ್ಟಿಯತ್ತ ಹೆಜ್ಜೆ ಹಾಕೊಂಡು ನಾವು ನಡ್ಕೊಂಡು ಹೋಗಬೇಕಾಗಿರುವಂತ ಅಗತ್ಯ ಇದೆಯಲ್ಲ, ಅಂಥ ಮಕ್ಕಳಾಗಬೇಕಾಗಿರುವಂತ ಆದರ್ಶವನ್ನು ಇಟ್ಕೊಂಡಿರಬೇಕಾದ ನಾವುಗಳು ಏನಾದ್ರೂ, ನಮ್ಮ ವೀರೇಶಾನಂದಜಿಯವರು ಒಂದು ಪದ ಬಳಸ್ತಾರೆ, ಪ್ಯಾಲ್ಪಿಂಡಿಗಳು ಅಂತ. ಈ ಪ್ಯಾಲ್ಪಿಂಡಿಗಳಂತೆ, ಹಿಟ್ಟಿನ ಮುದ್ದೆಯಂತೆ ಬಿಸಾಕಿದ್ರೆ ಬಿಸಾಕೋ ತರ ಇರುವಂತ ಆ ಮುದ್ದೆಗಳಂತೆ ಬದುಕೋದ್ರಲ್ಲಿ ಏನ್ ಅರ್ಥ ಇದೆ? ಎದ್ ನಿಂತ್ಕೊಳ್ಳಿ, ಜಾಗೃತರಾಗಿ, ಎಚ್ಚರಿಕೆಯಿಂದ ಜಾಗೃತರಾಗಿ ಮುನ್ನುಗ್ಗಬೇಕಾಗಿರುವಂತ ವಾತಾವರಣ. ಹೆಣ್ಮಕ್ಳೇ ಜಾಸ್ತಿ ಇರೋದ್ರಿಂದ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ, ಬಹುಶಃ ಈ ದೇಶದಲ್ಲಿ ಕಳೆದ 75 ವರ್ಷಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಇಲ್ಲದ ಸ್ಥಾನ ಇವತ್ತು ಸಿಕ್ಕಿದೆ. ನೀವು ಬಹಳ ಖುಷಿ ಪಡಿ. ಇವತ್ತು ಭಾರತದ ಮುಂಚೂಣಿ ಕ್ಷೇತ್ರದಲ್ಲಿ ಹೆಣ್ಮಕ್ಳಿದ್ದಾರೆ. ಬರೀ ಒಂದು ಕಾಲದಲ್ಲಿ ಸೈನ್ಯದಲ್ಲಿ ಹೆಣ್ಮಕ್ಳು ಹೋದ್ರೆ ಅವ್ರ ಕೆಲಸ ಏನಿರ್ತಿತ್ತು ಗೊತ್ತಾ? ಯುದ್ಧಕ್ಕೆ ಹೋಗುವಂತ ಸೈನಿಕರ ಸಾಕ್ಸು ಬೂಟ್ಸು ಲೆಕ್ಕ ಮಾಡಿ ಅವ್ರಿಗೆ ಕೊಡೋ ಕೆಲಸ ಇರ್ತಿತ್ತು. ಇವತ್ತು ಹಂಗಿಲ್ಲ. ಕಂಬ್ಯಾಟ್ ಫೋರ್ಸ್ ನಲ್ಲಿ, ಫ್ರಂಟ್ ಲೈನ್ ನಲ್ಲಿ ಸೈನಿಕರು, ಹೆಣ್ಣು ಮಕ್ಕಳು ನಿಲ್ಲಬಹುದಾಗಿರುವಂತ ವಾತಾವರಣ ಭಾರತದಲ್ಲಿದೆ. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ರಾ ಏಜೆಂಟ್ಗಳು ಹೆಣ್ಣು ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡ್ತಾರೆ. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ, ಎಂಟರ್ಪ್ರಿನರ್ಗಳಾಗಿ ಹೆಣ್ಮಕ್ಳು ಮುಂದೆ ಬರುತ್ತಿದ್ದಾರೆ. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ಸಮಾಜದ ಅಷ್ಟು ಹೊರೆಯನ್ನ ನಾವು ಹೊರಬಲ್ಲೆವು ಅಂತ ಹೆಣ್ಮಕ್ಳು ಅಗ್ರೆಸಿವ್ ಆಗಿ ಮುಂದೆ ಬಂದು ನಿಲ್ಲಬೇಕಾದಾಗ ನಾವು ಹಿಂದೆ ಉಳಿಯೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಾವು ಮುಂದೆ ಬರಬೇಕು. ಅದಕ್ಕಿರುವಂತ ಒಂದೇ ಒಂದು ಮೆಥಡ್ ಏನು ಅಂತಂದ್ರೆ, ನನಗ್ ಗೊತ್ತಿರೋ ಮೆಥಡ್, 1000 ಮೆಥಡ್ಗಳನ್ನು ಬೇರೆ ಹೇಳ್ಬೋದು, ಆದ್ರೆ ನನಗ್ ಗೊತ್ತಿರೋ ಒಂದೇ ಒಂದು ಮೆಥಡ್ ಏನು ಅಂತಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಶರಣಾಗುವುದು ಮಾತ್ರ ಅಂತ. ಇದು ಬಿಟ್ಟು ಬೇರೆ ಮೆಥಡ್ ನನ್ನ ಕಣ್ಣು ಮುಂದೆ
ಕಾಣಲ್ಲ. ಒಂದು ಹೆಣ್ಮಗಳಿದ್ಲು ಮಾರ್ಗರೆಟ್ ನೋಬಲ್ ಅಂತ. ಆ ಹೆಣ್ಣುಮಗಳು ಹೇಗಿದ್ಲು ಅಂತಂದ್ರೆ, ವಿವೇಕಾನಂದರ ಸಂಪರ್ಕಕ್ಕೆ ಬಂದ ನಂತರ ಅಗಾಧವಾದ ಶಕ್ತಿಯುತವಾಗಿರುವಂತ ಹೆಣ್ಣುಮಗಳಾಗಿ ಈ ದೇಶಕ್ಕೆ ಬಂದು ನಿವೇದಿತಾ ಆದ್ಲು. ನಿವೇದಿತಾ ಏನ್ ಮಾಡಿದ್ಲು ಗೊತ್ತಾ? ನಿವೇದಿತಾ ಈ ದೇಶದ ತರುಣರ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ತನ್ನ ತಾನು ಸಮರ್ಪಿಸಿಕೊಂಡ ಅಪರೂಪದ ಹೆಣ್ಣುಮಗಳಾದ್ಲು. ನಾನು ಒಂದೇ ಒಂದು ಮಾತನ್ನು ನಿಮ್ಗೆ ಹೇಳಬಹುದು ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ಮಾಡಿ ಅಂತ ನೀವೇನಾದ್ರೂ ಪಟ್ಟಿ ಮಾಡ್ತಾ ನಿವೇದಿತಾ ಹೆಸರನ್ನ ಮೊದಲ 10 ಜನರ ಲಿಸ್ಟ್ ಅಲ್ಲಿ ಬರೀಲಿಲ್ಲ ಅಂತಂದ್ರೆ ನಿಮ್ ಪಟ್ಟಿ ಅಪೂರ್ಣ ಅನ್ನುವಷ್ಟರ ಮಟ್ಟಿಗೆ ತನ್ನ ದೇಶವನ್ನು ಬಿಟ್ಟು ಭಾರತಕ್ಕೋಸ್ಕರ ಸಮರ್ಪಿಸಿಕೊಂಡವಳು ಆ ನಿವೇದಿತಾ. ನಮ್ಮಲ್ಲೂ ಅನೇಕ ನಿವೇದಿತೆಯರು ಹೊರಬರಬೇಕಾಗಿದೆ. ಅಂಥ ನಿವೇದಿತೆಯರು ನಾವು ಆಗಬೇಕು ಅಂತಂದ್ರೆ ವಿವೇಕಾನಂದರ ಶ್ರೇಷ್ಠ ಚಿಂತನೆ ನಮ್ಮನ್ನೆಲ್ಲ ಆವರಿಸಿಕೊಳ್ಬೇಕು. ಹೊಸಪೇಟೆಯ ತರುಣಿಯರಿಗೆ ಅಂಥದ್ದೊಂದು ಶ್ರೇಷ್ಠ ಚಿಂತನೆಯನ್ನ ಸ್ವಾಮೀಜಿ ಕೊಡ್ಲಿ. ಸ್ವಾಮೀಜಿ ಹೇಳಿದಂತೆ ಹೊರಗಡೆ ಬುಕ್ ಸ್ಟಾಲ್ ಇದೆ. ಆ ಬುಕ್ ಸ್ಟಾಲ್ ಅಲ್ಲಿ ಕೆಲವು ಪುಸ್ತಕಗಳನ್ನಾದ್ರೂ ತೆಗೆದುಕೊಂಡು ನಾವು ಸಮಾಜದಲ್ಲಿ ನಮ್ಮನ್ನು ನಾವು ಬಲವಾಗಿ ಬೇರೂರಿಸಿಕೊಳ್ಳುವ, ನಮ್ಮ ಹೆಜ್ಜೆಯನ್ನು ಬಲವಾಗಿ ಊರುವ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳಿದ ನಿಮಗೆ, ಇಲ್ಲಿ ಪ್ರೀತಿಯಿಂದ ಆಹ್ವಾನಿಸಿದ ಎಲ್ಲರಿಗೂ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಒಂದ್ಸಲ ಭಾರತ್ ಮಾತೆಗೆ ಒಂದು ಜೈಕಾರ ಹೇಳೋಣ. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.